ಹೋಗ್ತೀವಿ. ಅವು ಒಳಗೆ ಹೋಗಿ ಕದ ಅಂದ್ಕೊಂಡ್ರೆ ಬೆಳೆಯರ ಮಾನಪ್ಪ ಆ ಇಳಿಜಾರಿರುವಂತ ಕಲ್ಲಿನ ಮೇಲಿನ ನೀರಿನ ತೇವಾಂಶವನ್ನ ಎರಡು ಕೈಗೆ ಪಡ್ಕೊಂಡು ತನ್ನ ಎರಡು ಕಣ್ಣಿಗೆ ಒರೆಸಿಕೊಂಡು ಮನೆಗೆ ಹೋಗ್ತೀವಿ. ಹಿಂಗೆ ಎಷ್ಟು ವರ್ಷ ಮಾಡಿದ ಅಂದ್ರೆ 3 ವರ್ಷ ಮಾಡಿದ. 3 ವರ್ಷ ಮಾಡಿದ ಮೇಲೆ ಆ ಬೆಳೆಗಳ ಮಾನಪ್ಪ ಹುಟ್ಟು ಕೂಡನಾಗಿರುವಂತವರಿಗೆ 3 ತಿಂಗಳ ಮೇಲೆ 2 ಕಣ್ಣು ಬರ್ತವೆ. 2 ಕಣ್ಣು ಆ ಸಮಯದೊಳಗೆ ಧಾರವಾಡ ಮುಳುಗಾಮದ ಉದ್ಯೋಗಿಯ ಕೂಡ ಸೇವೆಗಳು ಇತ್ತು. ನೋಡೋದ ಘಟನ ಅವರೇ ಅಪ್ಪಣೆ ಮಾಡ್ತಿದ್ರು. ಉದ್ಯೋಗಿಯ ಕೂಡ ಬಸವಣ್ಣನ ಒಂದು ವಚನದಲ್ಲಿ ಹೇಳ್ತಾರೆ, ನೀ ನೋಡಿದರೆ ಕೊರಡು ಕೊನರುವುದು, ನೀ ನೋಡಿದರೆ ಬರಡು ಹರಿನಾಗುವುದು, ನೀ ನೋಡಿದರೆ ಪೂರ್ಣಕ್ಕೆ ಕಂಡು ಹೋಗುವುದು, ನೀ ನೋಡಿದರೆ ಹುಲ್ಲೆಲ್ಲ ರಾಜಾಂಗವಯ್ಯ ಕಲ್ಲೆಲ್ಲ ಕಡಗವಯ್ಯ, ನೀ ನೋಡಿದರೆ ಏನುಂಟು ಏನಿಲ್ಲ ಕೂಡಲ ಸಂಗಮ ದೇವ. ನೋಡಲವಂತ ಸಂಗಮ ಭಗವಂತ ನಿನ್ನ ಕೃಪಾ ನಿನ್ನ ಆಶೀರ್ವಾದ ಅಂತಂದ್ರೆ ಕಣ್ಣ ಬರ್ತಾವ. ಕಿವಿ ಇಲ್ಲದ ಕಿವಿ ಬರ್ತಾವ, ಕಾಲಿಲ್ಲ ಕಾಲು ಬರ್ತಾವ. ನಿನ್ನ ಕೃಪಾ ಮುಖ್ಯ. ಆಗ ಶಿವಯೋಗಿಗಳ ಕೃಪಾ ಆಯಿತು. ಆ ಬೆಳಗಿನ ಮಾತು ಶಿವಯೋಗಿಗಳ ಜೀವದ ಅವಧಿಯಲ್ಲಿ ದೊಡ್ಡ ದಾಸೋಹ ನಡೀತಾ ಇತ್ತು. ಬೆತ್ತಿನ ಮಠದೊಳಗೆ ದಿನಂಪ್ರತಿ ಒಂದು ದಿನ ದಾಸೋಹದ ಕೋಟಿ ಕೊರಿಯೊಳಗೆ ಏನು ಇದ್ದಂಗ ಆತು. ಆ ಮಠಾಧ್ಯಕ್ಷರಾಗಿರುವಂತ ಸಿದ್ಧಿಕಪ್ಪಳನ್ನು ಶಿವಯೋಗಿಗಳು ಮತ್ತೆ ಅರಿಕೆ ಮಾಡಿಕೊಂಡ್ರು. ನಾಳೆ ದಾಸೋಹದ ಕೋಟಿ ಕೊರಿಯೊಳಗೆ ಏನೋ ಒಂದು ದವಸ ಧಾನ್ಯ ಇರಬೇಕು. ಎಷ್ಟಾಗಿತ್ತು? ಶಿವಯೋಗಿಗಳು ಅದರ ಬಂದಾಗ ರಾತ್ರಿ 8 ಗಂಟೆ ಆಯಿತು. 8 ಗಂಟೆಗೆ ಬಂದು ಶಿವಯೋಗಿಗಳಿಗೆ ಹೇಳಿದಾಗ ಶಿವಯೋಗಿ ಸಿದ್ಧಿಕಪ್ಪಳನ್ನು ಕೇಳಿದ್ರು, ದಾಸೋಹ ಮಾಡೋ ನೀವನ್ರಪ್ಪ ಸಿದ್ಧಿಕಪ್ಪಳ? ಶಿವನೂ ದಾಸೋಹ ಮಾಡ, ಶಿವನೇ ದಾಸ, ಶಿವನೇ ಕೊಡ, ಶಿವನೇ ತಗೊಳ, ದಾತ ಭೋಕ್ತ ಸ್ವಯಂ ಶಿವ. ಹೋಗಿ ಶಿವನಿಗೆ ಅದರ ಬಗ್ಗೆ ಹತ್ರ ನೀವು ಆರಾಮ ಮಲ್ಕೊಳ್ಳಿ, ಶಿವ ನಡೆಸ್ತಾರ. ದಾಸೋಹ ಬಂದು ಅಂದ್ರೆ ಶಿವಯೋಗಿ ಸಿದ್ಧಿಕಪ್ಪನ ಕಳಿಸಿದ್ರು. ಸಿದ್ಧಿಕಪ್ಪಳವನ್ನು ಹೊರಗಿದ್ರು. ಬೆಳಗಿನ 5 ಗಂಟೆಗೆ ದಾವಣಗೆರೆಯಿಂದ 3 ಲಾರಿ ಒಳಗೆ ಅಕ್ಕಿ ಬ್ಯಾಳಿ ಬೆಲ್ಲ ಎಣ್ಣೆ ಎಲ್ಲಾನು ತುಂಬಿಕೊಂಡು ಬಂದು ಶಿವಯೋಗಿಗಳ ಬೆತ್ತಿನ ಮಠದ ಕದ ಪಡೆದು ಹಿಂಗ ದಾವಣಗೆರೆಯಿಂದ ದಾಸೋಹ ಎಲ್ಲ ಬಂದೈತಿ, ಇವನು ಇಳಿಸ್ಕೊಳ್ರಿ ಅಂತ ಕದ ಕಟ್ಟಿ ಅವ್ರು ಬರ್ತಾರೆ. ಬಸವಣ್ಣನ ಪ್ರಕಾರ ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏರಿಸಿ ಕಾಡಿತ್ತು ಶಿವನ ನಂಬುರ. ಮಾಡಿದನೆಂದಿದಾಗ ಲಿಂಗಕ್ಕೆ, ಮಾಡಿದನೆಂಬುದೇ ಜಂಗಮಕ್ಕೆ, ಮಾಡಿದ್ದು ಮನದಲ್ಲಿ ಹೊಳೆಯಿದ್ದರೆ ಬೇಡಿದ್ದ 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 ನೀನು ಕೂಡಲ ಸಂಗಮದೇ. ನಾನು ಮಾಡಿಸಿನಿ ಅಂದ್ರೆ ಭಗವಂತ ಮಾಡ್ತಾನ, ಭಗವಂತ ಮಾಡಿಸ್ತಾನ. ಇದೆಲ್ಲ ದೇವರ ಕೃಪಾ ಅಂತ ಸದ್ಭಾವನೆ ಯಾವ ಹೊರಟೇ ಇರ್ತದೆ. ಅವನ್ನೆಲ್ಲೂ ಬೆಳಕೊಂಡು ಅವನೇ ದೇವರು ನಾನ ಎದಿ ಪಡ್ಕೊಂಡ ಅಂದ್ರೆ ಕೆಲವೇ ವರ್ಷಗಳಲ್ಲಿ ಸಂಪತ್ತು. ಅದಕ್ಕೆ ಶಿವಯೋಗಿಗಳು ಹೇಳಿದ್ರು, ಸಿದ್ಧಿಕಪ್ಪಗಳು ನೀವು ನಡೆಸೋದು ದಾಸೋಹ, ಶಿವ ನಡೆಸ್ತಾನ. ಹಿಂಗೆ ಒಂದಲ್ಲ 100 ಅವರ ಜೀವನದಲ್ಲಿ ಗಟ್ಟಿನ ಮನೋವಿತ್ತು. ನಗುದು ನಮ್ಮಿಷ್ಟದೆ ಘಟನೆಗಳು ಜರುಗುತ್ತವೆ. ಟೈಮಿಲ್ಲ. 3 ದಿನ ಅಪ್ಪಣೆ ಮಾಡಿದ್ದವರು, ಅದು ಅಕ್ಕಂಬಳದವರು, ಅಕ್ಕವರು ಮುಳುಗಾಮದ ಅಪ್ಪನ ಹೇಳಿದ್ರು, ಹೋಗ್ತೀನ ಅಂತ ಹೇಳಂತ 3 ಮಾಡಿ 3 ಹೇಳಿದ್ರು. ಈಗ ನಮ್ಮ ಇಷ್ಟ ಇದ್ವಿ ಅಕ್ಕಂಬಳದವ್ರು ಇದ್ದ ಅವರೇ ಬಲವಾಗಿ ಹೇಳ್ಯಾರ, ನಿಮ್ಮಿಂದಲೇ ಮಾಡಿಸ್ಬಿಟ್ರು. ನಾನು ಅಕ್ಕಂಬಳದವ್ರು ಹೇಳಾದ ಮೇಲೆ, ಕಿಶೋರವಾದ ಹೇಳಾದ ಮೇಲೆ ನಾನು ಗಪ್ಪು ಚುಪ್ಪಾಗಿ ಬರ್ತೀನಿ ತಗೊಳ್ಳಿ ಅಂತ ಬಂದೆ. ಖುಷಿಯಾಯಿತು. ಕೇಳೋರಿದ್ದ ಮೇಲೆ ಹೇಳಕ್ಕೆ ಅತಿ ಜೀವನದಲ್ಲಿ ಬರುವಂಥ ಕೆಲವು ಘಟನೆಗಳನ್ನು
ಶಿವಗಳ ಜೀವನ ಸಾಹಿತ್ಯ ಚರಿತ್ರೆಯನ್ನು ಸಾಗರ ಇದ್ದಂತೆ. ಸಾಗರದೊಳಗೆ ಬೇಕಾದಷ್ಟು ನೀರು ತುಂಬಿಕೊಂಡ್ರೆ ಏನೋ ನನಗೆ ಕಡಿಮೆ ಆಗ್ತದೆ, ಬಾವಿಯೊಳಗೆ ತುಂಬಿಕೊಂಡ್ರೆ ಕಡಿಮೆ ಆಗ್ತದೆ, ಹೊಳೆಯೊಳಗೆ ತುಂಬಿಕೊಂಡ್ರೆ ಕಡಿಮೆ ಆಗ್ತದೆ, ಸಾಗರ ತುಂಬಿಕೊಂಡ್ರೆ ಹೆಚ್ಚು ಕಡಿಮೆ ಆಗಲ್ಲ. ಹಂಗ ಸಾಗರ ಇದ್ದ ಅಂತ ಹೇಳಿಬಿಟ್ಟು ಅಂತ ಶಿವಿಯವರ ಕಮ್ಮೆಲ್ಲ ಇರಿ ಅಂತ ಹೇಳಿ 3 ದಿನ ಮಠಾಧ್ಯಕ್ಷಗಳಿಂದ ಪೂಜೆ ಮಾಡಿಕೊಂಡು ಸ್ಮರಣೆಯಾಗಿ ಮಾಡುವಂಥ 3-4 ಅದ್ಭುತ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಬಹಳ ಚಂದ ಕಾರ್ಯಕ್ರಮಗಳನ್ನು ನಡೆಸಲು ಅದರೊಳಗನೆ ಒಂದೊಂದು ಜನತೆಯನ್ನು ಬರ್ತಾ ಇದ್ದು ಅವಕಾಶ ಮಾಡಿಕೊಟ್ಟು ಪೂಜ್ಯರ ಸದ್ಚಿಂತನ ಅತ್ಯದ್ಭುತವಾಗಿರುವಂಥದ್ದು. ಅವರ ದುಡಿಮೆಯಿಂದ ಬಂದದ್ದು, ಭಕ್ತರಿಂದ ಬಂದ ಕಾಣಿಕೆ, ದುಡಿಮೆಯಿಂದ ಬಂದ ಕಾಣಿಕೆ